ಗದಗ ಜಿಲ್ಲೆಯ ಹಲವೆಡೆ ಕೂಡ ಭಾರಿ ಮಳೆ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಹಳ್ಳ ಕೊಳ್ಳಗಳು ಕೂಡ ಉಕ್ಕಿ ಹರಿತಾ ಇದೆ. ಉಕ್ಕಿ ಹರಿಯೋ ಹಳ್ಳದಲ್ಲೇ ಮಕ್ಕಳನ್ನ ಗ್ರಾಮಸ್ಥರು ದಾಟಿಸಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ, ದುಸ್ಥಿತಿ. ಗಜೇಂದ್ರಗಡ ತಾಲೂಕಿನ ದ್ಯಾಮುಣಶಿ ಗ್ರಾಮದಲ್ಲಿ ಇಂತಹ ದೃಶ್ಯ ಕಂಡು ಬಂದಿದೆ. ಗದಗ ಜಿಲ್ಲೆಯಲ್ಲಿ ಈಗಾಗಲೇ ಮಳೆಯ ಕಾರಣಕ್ಕೆ ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಇನ್ನು ಅಲ್ಲಿ ನೋಡಿ ರಸ್ತೆ ಯಾವ ರೀತಿಯಲ್ಲಿ ನೀರಿನಿಂದ ಆವೃತ್ತಿಯಾಗಿದೆ ಅಂತ. ಸೊ ಇದೇ ರಸ್ತೆಯಲ್ಲೇ ಜನ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕಾದಂತಹ ಅನಿವಾರ್ಯತೆಯಲ್ಲಿದ್ದಾರೆ. ಗಾಡಿಗಳು ಹೋಗೋ ಪರಿಸ್ಥಿತಿಯಲ್ಲಿಲ್ಲ. ಹೀಗಾಗಿ ತಮ್ಮವರನ್ನ ಕರ್ಕೊಂಡು ಅವರೇ ಮುಂದಕ್ಕೆ ಸಾಕ್ತಾ ಇದ್ದಾರೆ. ಬಟ್ ಅಗೇನ್ ಇದೆಲ್ಲ ಅಪಾಯಕ್ಕೆ ಆಹ್ವಾನ ಕೊಟ್ಟಂತೆ. ಡೀಟೇಲ್ಸ್ ಕೊಡ್ತಾರೆ ಭೀಮನಗೌಡ. ಗಮನಿಸ್ತಾ ಇದ್ದೀವಿ, ಅಪಾಯಕ್ಕೆ ಆಹ್ವಾನ ಕೊಡೋ ಸ್ಥಿತಿಯಲ್ಲಿ ಜನ ಅಲ್ಲಿ ವರ್ತಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಗದಗ ಭಾಗದಲ್ಲಿ ಸಮಸ್ಯೆ ಆಗಿದೆ, ಆಮೇಲೆ ಮಳೆಯ ಸಮಸ್ಯೆ ಎಷ್ಟರ ಮಟ್ಟಿಗಿದೆ ಅಂತ? ಮಮತಾ, ಗದಗ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರಿಸಿ ಬೊಬ್ಬರಿತಾ ಇದೆ ಅಂತ ಹೇಳ್ಬೋದು. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ದ್ಯಾಮುಣಶಿ ಗ್ರಾಮದಲ್ಲಿ ಆ ಭಾಗದಲ್ಲಿ ಸಾಕಷ್ಟು ಮಳೆ ಆಗಿರೋದ್ರಿಂದ ಶಾಲೆ ಹೋಗುವಂತ ಮಕ್ಕಳು ಮತ್ತು ಮಹಿಳೆಯರು ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಇದೆ. ಯಾಕಂದ್ರೆ ಹಳ್ಳಗಳು ತುಂಬಿ ಹರಿತಾ ಇರೋದ್ರಿಂದ ಬಸ್ಗಳು ಆಗ್ಲಿ ಯಾವುದೇ ವಾಹನಗಳಾಗ್ಲಿ ಆ ಸೇತುವೆಯನ್ನ ದಾಟಕ್ಕೆ ಆಗದಂತ ಸ್ಥಿತಿ ಆಗಿದೆ. ಈ ಒಂದು ಸಂದರ್ಭದಲ್ಲಿ ದ್ಯಾಮುಣಶಿ ಗ್ರಾಮದ ಶಾಲಾ ಮಕ್ಕಳು ಸೂಡಿ ಗ್ರಾಮಕ್ಕೆ ಶಿಕ್ಷಣಕ್ಕಾಗಿ ಬರ್ತಾರೆ. ಶಿಕ್ಷಣ ಮುಗಿಸ್ಕೊಂಡು ಸಾಯಂಕಾಲ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಹಳ್ಳಗಳು ತುಂಬಿ ಹರಿತಾ ಇದೆ. ಹಂಗಾಗಿ ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇರೋದ್ರಿಂದ ಬಸ್ನವರು ಅಲ್ಲಿಂದ ಅಲ್ಲೇ ವಾಪಸ್ ಹೋಗ್ತಾರೆ. ಹಾಗಾಗಿ ಆ ಮಕ್ಕಳು ನೆಕ್ಸ್ಟ್ ಅಲ್ಲಿಂದ ಆ ದ್ಯಾಮುಣಶಿ ಗ್ರಾಮಕ್ಕೆ ಹೋಗ್ಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಮಕ್ಕಳು ಕೂಗಾಟ ಚೀರಾಟ ನಡೆಸ್ತಾರೆ. ಹಾಗಾಗಿ ಊರಿನವ್ರು ಬಂದು ಆ ಮಕ್ಕಳನ್ನ ಕೈ ಹಿಡಿದು ಆ ಒಂದು ಸೇತುವೆನ ದಾಟಿಸ್ಕೊಂಡು ಹೋಗುವಂತ ಕೆಲಸ ಕೂಡ ಮಾಡ್ತಾರೆ. ಇದು ತುಂಬಾ ಅಪಾಯಕಾರಿಯಾದಂತ ಕೆಲಸ. ಯಾಕಂದ್ರೆ ಈ ಒಂದು ಸೇತುವೆ ಕೆಳಮಟ್ಟದ ಸೇತುವೆ ಆಗಿರೋದ್ರಿಂದ ಮಳೆ ಬಂದಂತ ಸಂದರ್ಭದಲ್ಲೂ ಕೂಡ ಪ್ರತಿ ಸತ ಕೂಡ ಇದೇ ಒಂದು ಸಮಸ್ಯೆಯನ್ನ ಎದುರಿಸ್ತಾರೆ. ಮಳೆ ಬಂತಂದ್ರೆ ಸಾಕು ಆ ಒಂದು ಹಳ್ಳ ತುಂಬಾ ಸಾಕಷ್ಟು ಪ್ರಮಾಣದಲ್ಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತೆ. ಹೀಗಾಗಿ ಆ ಭಾಗದ ಜನರಿಗೆ ಒಂದು ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗುತ್ತೆ. ನೀರಿನ ಪ್ರಮಾಣ ಕಡಿಮೆ ಆಗೂ ಕೂಡ ಅಲ್ಲಿ ಶಾಲಾ ಮಕ್ಕಳಾಗಿರ್ಬೋದು, ಇತರೆ ಒಂದು ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ರಸ್ತೆ ಸಂಪರ್ಕ ಇರದೇ ಪರದಾಡುವಂತ ಪರಿಸ್ಥಿತಿ ಪ್ರತಿ ಸಂದರ್ಭದಲ್ಲೂ ಕೂಡ ಇರುವಂತ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ಇದು ಇಷ್ಟೇ ಅಲ್ಲ, ಈ ಒಂದು ಬೆಣ್ಣೆಹಳ್ಳ ಭಾಗದಲ್ಲೂ ಕೂಡ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಮಮತಾ, ಧನ್ಯವಾದ ಭೀಮನಗೌಡ ತಮ್ಮ ಮಾಹಿತಿಗಾಗಿ.